ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಲಲಿತಾ ಭರತ್. ತುಂಬ ಜನ ಪೇಷಂಟ್ಸು ಫಿಟ್ಸ್ ಬಂದಾಗ ಮನೇಲಿ ಏನು ಮಾಡ್ಬೇಕು ಮೇಡಮ್ ಅಂತ ಕೇಳ್ತಾ ಇರ್ತಾರೆ. ಫಿಟ್ಸ್ ಅಥವಾ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಅಂತ ಕರಿತೀವಿ. ತಕ್ಷಣ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಏನು ಮಾಡಬಾರ್ದು ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ನೀವು ಸುಡೋದು, ತುಂಬ ಜನ ಈ ಹಳ್ಳಿಗಳಲ್ಲಾಯ್ತು, ತುಂಬ ಜನ ಈ ಚುರ್ಕಿ ಹಚ್ಚೋದು ಅಂತ ಸುಡೋದನ್ನ ಮಾಡ್ತಾರೆ ಇಲ್ಲೆಲ್ಲ. ಅದನ್ನು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಅದರಿಂದ ಏನು ಯೂಸ್ ಆಗಲ್ಲ. ಆಮೇಲೆ ಕಬ್ನ ಕೊಡೋದು ಅದೆಲ್ಲ ಏನೂ ಯೂಸ್ ಆಗಲ್ಲ. ಅದನ್ನೇನು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನೀವು ಫಿಟ್ಸ್ ಬಂದಿದ್ದ ಪೇಷಂಟಿಗೆ ಫಸ್ಟು ಸೇಫ್ ಜಾಗದಲ್ಲಿ ಮಲಗಿಸೋ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಒದ್ದಾಡೋತ್ತಿಗೆ ಎಲ್ಲರೂ ತಲೆ ಹೊಡ್ಕೊಂಡು ಗಾಯಗಳು ಮಾಡಿಕೊಂಡು ಆಮೇಲೆ ತೊಂದರೆ ಅನುಭವಿಸೋದು ಬೇಡ ಅಂಥೇಳಿ ಫಸ್ಟ್ ಅವ್ರನ್ನ ಸೇಫ್ ಜಾಗದಲ್ಲಿ ಮಲಗಿಸೋಂಥ ಪ್ರಯತ್ನ ಮಾಡಿ. ಆದಷ್ಟು ಲ್ಯಾಟ್ರಲ್ ಪೊಸಿಷನ್ ಅಂತ ಹೇಳ್ತೀವಿ, ಅಂದರೆ ಒಂದು ಸೈಡಿಗೆ ತಿರುಗಿಸಿ ಅವ್ರನ್ನ ಮಲಗಿಸಿ. ನಿಮ್ಮ ನಾಲ್ಗೆ ಆಗಲಿ ಬಾಯೊಳಗೆ ಚಮಚ ಇಡೋದು ಏನು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ರೆ ಸಾಕು, ಆ ಪೇಷಂಟಿಗೆ ಏನೂ ತೊಂದರೆ ಆಗಲ್ಲ. ನೀವು ಮತ್ತೆ ಕೈ ಹಾಕಿ ನಿಮ್ಮ ಕೈನ ಅವ್ರು ಕಚ್ಚಿ ಇನ್ನೇನೋ ತೊಂದರೆ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಸಿಂಪಲ್ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಸಾಕು. 1 ನಿಮಿಷದಲ್ಲಿ ಅದಾಗೆ ನಿಂತ್ಕೊಳ್ಳುತ್ತೆ. ನೀವು ಕಬ್ನ ಕೊಟ್ಟು ಅದು ನಿಂತ್ಕೊಳ್ಳೋತ್ತಿಗೆ ಆಯಿತು ಅನ್ನೋ ಅಂಥ ಮೂಢನಂಬಿಕೆನ ಬೆಳೆಸ್ಕೋಬೇಡಿ. ಹಾಗೆ ಸುಡೋ ಅಂಥ ಅದಕ್ಕೆ ಹೋಗಬೇಡಿ. ದಯವಿಟ್ಟು ಇಷ್ಟನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಥ್ಯಾಂಕ್ ಯು.